ಅಕೌಂಟಬಿಲಿಟಿ ಯಾರ್ದು ಅಂದರೆ ಎಕ್ಸಾಮ್ ಕ್ವಶನ್ ಪೇಪರ್ ಲೀಕ್ ಮಾಡಿದವ್ರನ್ನ ಅರೆಸ್ಟ್ ಮಾಡಿದ್ದೀವಿ, ಜೈಲಿಗೆ ಕಳಿಸ್ತೀವಿ ಅಂತಿದ್ದಾರೆ. ಮುಗಿತಾದಲ್ಲಿಗೆ. ಯಾವುದೋ ಒಂದು ಕಳ್ಳತನ ಆಗಿತ್ತು, ಕಳ್ಳನ ಹಿಡಿದು ಒಳಗೆ ಹಾಕಿದ್ದೀವಪ್ಪ. ಆ ಕಳ್ಳನಿಗೆ ಆ ಬೀದಿಲಿ ಬಂದು ಆ ಮನೇಲಿ ಕಳ್ಳತನ ಮಾಡ್ಬೋದು ಅನ್ನೋ ಧೈರ್ಯ ಯಾವಾಗ ಬರುತ್ತಂದರೆ ಪೊಲೀಸರು ಮಕ್ಕಂಡಿರ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದ್ದಾಗಲ್ರಿ. ಇಲ್ಲದೇ ಇದ್ರೆ ಅವನ್ಯಾಕೆ ಬರೋಕ್ಕೆ ಹೋಗ್ತಾನೆ? ಧೈರ್ಯ ಆಗುತ್ತೆ ಅವನಿಗೆ ಬರೋದಕ್ಕೆ. ಪ್ರಶ್ನೆ ವ್ಯಾಲಿಡ್ ಇದೆ, ಅನ್ಡೌಟೆಡ್ಲಿ ವ್ಯಾಲಿಡ್ ಇದೆ ಇದು. ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ ಮೇಲೆ ಆ್ಯಕ್ಷನ್ ಯಾಕಿಲ್ಲ? ವ್ಯಾಲಿಡ್, ವೆರಿ ವ್ಯಾಲಿಡ್ ಕ್ವಶನ್. ಕೇವಲ ಕಾಕ್ರೋಚ್ ಜನತಾ ಪಾರ್ಟಿಯ ಫಾಲೋಯಿಂಗನ್ನು ಜಾಸ್ತಿ ಮಾಡೋದಲ್ಲ, ಬಿ ಜೆ ಪಿ ಫಾಲೋಯಿಂಗ್ನ ಕಡಿಮೆ ಮಾಡಬೇಕು ಅಂತ ಕರೆ ಕೊಡ್ತಾ ಇದ್ದಾರೆ. ಓಕೆ, ಇಲ್ಲಿ ಪ್ರಶ್ನೆ ಬರೋದೇನು ಗೊತ್ತಾ? 16.6 ಮಿಲಿಯನ್ ಸ್ವಲ್ಪ ಹೊತ್ತಿಗೆ ಮುಂಚೆ ಸಂಜೆ ಇದ್ರ ಬಗ್ಗೆ 5 ಗಂಟೆಗೆ ಡಿಸ್ಕಸ್ ಮಾಡಿದ್ವಿ ನಾವು. ಪ್ರಶಾಂತ್ನಾಥ್ ಒಂದು ಕರೆಕ್ಟಾಗಿ ಎಕ್ಸಾಂಪಲ್ ಕೊಟ್ಟು ಹೇಳಿದ್ರು. ನಮ್ಮಲ್ಲಿ ಚುನಾವಣೆಗಳು ಬಂದಾಗ ಕೆಲವು ಚಾನೆಲ್ಗಳಲ್ಲಿ ಒಂದು ಟ್ರೆಂಡ್ ಶುರುವಾಗಿತ್ತು. ಒಂದು 25-30 ಫೋನ್ ಹಾಕ್ಬಿಡೋದು, ಹಿಂಗೆ ನಂಬರ್ಗಳನ್ನು ಫ್ಲ್ಯಾಶ್ ಮಾಡೋದು. ಒಂದೇ ನಂಬರ್ ಇರುತ್ತೆ, ಎಲ್ಲ ಕಡೆ ರಿಂಗ್ ಆಗ್ತಿರೋ ಥರ ಫ್ಲ್ಯಾಶ್ ಮಾಡೋದು. ನೀವು ಯಾರಿಗೆ ಮತ ಹಾಕ್ತೀರಿ ಫೋನ್ ಮಾಡಿ ಹೇಳಿ ನಮಗೆ ಅಂತ. ಕ್ಷೇತ್ರವಾರು ಕೇಳೋದು. ಕ್ಷೇತ್ರವಾರು, ಫಾರ್ ಎಕ್ಸಾಂಪಲ್ ಬಸವನಗುಡಿ ಕ್ಷೇತ್ರ. ಬಸವನಗುಡಿಯಲ್ಲಿ ನೀವು ಯಾರಿಗೆ ಮತ ಹಾಕ್ತೀರಿ ಫೋನ್ ಮಾಡಿ ಹೇಳಿ, ಫೋನ್ ಮಾಡಿ ಹೇಳಿ ಅಂತ. ಫೋನ್ ರಿಸೀವ್ ಮಾಡೋದು, ಹಾಂ ನೀವು ಬಿ ಜೆ ಪಿನ, ಕಾಂಗ್ರೆಸ್, ಜೆ ಡಿ ಎಸ್, ಹಾಂ ನೀವು ಯಾರಿಗೆ ಹಾಕ್ತೀರಿ, ನೀವು ಯಾರಿಗೆ ಹಾಕ್ತೀರಿ, ನೀವು ಯಾರಿಗೆ ಹಾಕ್ತೀರಿ ಅಂತ. ಅಂತಿಮವಾಗಿ ಆ ಎಷ್ಟು ಕಾಲ್ ಬಂದ್ವಲ್ಲ ಆ ಸಂಖ್ಯೆಗಳನ್ನು ಸ್ಕ್ರೀನ್ ಮೇಲೆ ತೋರಿಸಿ, ನೋಡಿ ಕಾಂಗ್ರೆಸ್ಸಿಗೆ ಇಷ್ಟು ಓಟು ಬರ್ತಾ ಇದ್ದಾವೆ, ಬಿ ಜೆ ಪಿಗೆ ಇಷ್ಟು ಓಟು, ಜೆ ಡಿ ಎಸ್ಸಿಗೆ ಇಷ್ಟು ಓಟು ಅಂತ. ಅದನ್ನು ಸ್ಕ್ರೀನ್ ಮೇಲೆ ನಂಬರ್ಸ್ ಹಾಕ್ಬಿಡೋದು. ಇದು ಅನಿಸುತ್ತೆ ಮೇಲ್ನೋಟಕ್ಕೆ ಕರೆಕ್ಟ್ ಅಲ್ಲಪ್ಪ ಜನ ಹೇಳ್ತಾ ಇರೋದು. ಬಟ್ ಕೇಳಬೇಕಾದ ಮೊದಲನೇ ಪ್ರಶ್ನೆ, ನೀವು ಬಸವನಗುಡಿ ವೋಟರ್ಸ ಅಂತ ಕೇಳಬೇಕಲ್ಲಿ. ಬಸವನಗುಡಿಯ ಮತದಾರನೊಬ್ಬ ನಾನು ಬಿ ಜೆ ಪಿಗೆ ಹಾಕ್ತೀನಿ ಅಂದ್ರೆ ಅದು ಕೌಂಟ್ ಆಗತ್ತೆ ರೀ. ಬಸವನಗುಡಿ ಕ್ಷೇತ್ರದಲ್ಲಿ ಯಾರಿಗೆ ಓಟ್ ಹಾಕ್ತಿದ್ದೀರಿ ಅನ್ನೋ ಪ್ರಶ್ನೆಗೆ ಯಾದಗಿರಿ ಅವರು, ರಾಯಚೂರು ಅವರು ಫೋನ್ ಮಾಡಿ ನಾವು ಬಿ ಜೆ ಪಿಗೆ ಹಾಕ್ತೀವಿ ಅಂದ್ರೇನು, ಕಾಂಗ್ರೆಸ್ಸಿಗೆ ಹಾಕ್ತೀವಿ ಅಂದ್ರೇನು, ತಗೊಂಡೇನು ಮಾಡ್ತೀರಿ ಅದನ್ನು? ಎಕ್ಸಾಂಪಲ್ ಯಾಕೆ ಬಂತು ಅಂದರೆ ಈ 16.6 ಮಿಲಿಯನ್ನಲ್ಲಿ ಯಾವ್ಯಾವ ದೇಶದವರು ಫಾಲೋ ಮಾಡ್ತಿದ್ದಾರೆ ಅನ್ನೋದು ನಮಗೆ ಗೊತ್ತಿಲ್ಲ. ಈ ಕೆಲವು ಬಿ ಜೆ ಪಿಯ ಅತ್ಯುತ್ಸಾಹಿ ನಾಯಕರುಗಳ ಒಂದು ಗ್ರಾಫು ಹಾಕ್ಕೊಂಡ್ಬಿಟ್ರು, 46% ಪಾಕಿಸ್ತಾನದವರು ಇದ್ದಾರೆ ಇದರಲ್ಲಿ ಅಂತ. ಡೋಂಟ್ ನೋ, ಗೊತ್ತಿಲ್ಲ. ಆ ಸಂಖ್ಯೆ ನಮಗೆ ಗೊತ್ತಾಗೋದಿಲ್ಲ, ಅವ್ರು ಮಾತ್ರ ನೋಡ್ಬೋದು ಅದನ್ನು. ಅಭಿಜಿತ್ ದೀಪ್ಗೆ ಅಷ್ಟೇ ನೋಡೋದಕ್ಕಾಗತ್ತೆ ಅದನ್ನು. ಎಲ್ಲ 16.6 ಮಿಲಿಯನ್ ಭಾರತೀಯರೇ ಆಗಿದ್ದು, ಆಮೇಲೆ ಅದರಲ್ಲಿ ಎಲ್ಲಿಯವರು ಅನ್ನೋದು ಮಾತ್ರ ಅಲ್ಲ ರೀ, ಅವ್ರ ವಯಸ್ಸೆಷ್ಟು, ಯಾವ್ಯಾವ ರಾಜ್ಯದವರು ಎಲ್ಲ ಬರುತ್ತೆ ಡೀಟೇಲ್ ಅದರಲ್ಲಿ. ಅವರ ಪೈಕಿ ಎಲ್ಲರೂ ಅಥವಾ ಬಹುತೇಕರ ಭಾರತೀಯರಾಗಿದ್ದು ಜನ್ಸಿ ವಯಸ್ಸಿನವರಾಗಿದ್ದರೆ ಇದು ಸೀರಿಯಸ್ ಆಗುತ್ತೆ ಅಂತ ಅರ್ಥ ಮಾಡ್ಕೋಬಹುದು. ಈಗ ಗೊತ್ತಿಲ್ಲ ನಮಗೆ ಅವ್ರು ಎಲ್ಲೆಲ್ಲಿ ಅವರಿದ್ದಾರೆ ಅಂತ. ಇವತ್ತಿನ ಕಾಲದಲ್ಲಿ ಫಾಲೋಯಿಂಗನ್ನು ಪಡೆಯೋದು ನಮ್ಮ ಡಿಜಿಟಲ್ನವ್ರು ಹೇಳ್ತಿರ್ತಾರೆ ಚಿಟಿಕೆ ಹೊಡೆದಂಗ್ರಿ ಅದು ಅಂತ. ಗೊತ್ತಿಲ್ಲ ಇದು 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 ಏನು ಎಲ್ಲಿಗೆ ಹೋಗಿ ನಿಲ್ಲತ್ತೆ ಗೊತ್ತಿಲ್ಲ. ಕೆಲವರು ಎಲ್ಲಿ ತನಕ ಹೇಳ್ತಾರೆ ಅಂದರೆ ನೇಪಾಳದಲ್ಲೂ ಹೀಗೆ ಶುರುವಾಗಿತ್ತು ಅಂತಾರೆ. ಅದರ ಮಧ್ಯದಲ್ಲಿ ಇವರು ಟ್ವಿಟರ್ ಹ್ಯಾಂಡಲ್ ಯಾಕೆ ಬಂದ್ ಮಾಡಿಸ್ಬೇಕು? ಇವರು ಈಗ ಟ್ವಿಟರು, ಎಲಾನ್ ಮಸ್ಕ್ ಕಂಪನಿ ಇಂಥವರೇ ಬಂದ್ ಮಾಡಿಸಿದ್ದಾರೆ ಅಂತೇನು ಹೇಳಿಲ್ಲ. ಬಟ್ ಭಾರತದಲ್ಲಿ ಇದು ಸಿಗ್ತಾ ಇಲ್ಲಪ್ಪ. ಕಾಕ್ರೋಚ್ ಜನತಾ ಪಾರ್ಟಿಯ ಟ್ವಿಟರ್ ಹ್ಯಾಂಡಲ್ ಇಲ್ಲ ಭಾರತದಲ್ಲಿ, ರಿಸ್ಟ್ರಿಕ್ಟೆಡ್ ಅಂತ ಬರ್ತಾ ಇದೆ. ಇದನ್ನು ಯಾರು ರಿಸ್ಟ್ರಿಕ್ಟ್ ಮಾಡೋದಕ್ಕೆ ಸಾಧ್ಯ? ಒಂದು ಕೊಲೆ ಅಂತಾದಾಗ, ಒಂದು ಕ್ರೈಮ್ ಅಂತಾದಾಗ ಪೊಲೀಸರು ಮೊದಲು ಯೋಚನೆ ಮಾಡೋದು ಇದನ್ನು ಮಾಡೋದ್ರಿಂದ ಯಾರಿಗೆ ಲಾಭ ಇತ್ತು ಅಂತ. ಇದನ್ನು ರಿಸ್ಟ್ರಿಕ್ಟ್ ಮಾಡೋದ್ರಿಂದ ಯಾರಿಗೆ ಲಾಭ ಇತ್ತು? ಬಿ ಜೆ ಪಿಗೆ ಅಂತಲೇ ಕನ್ಕ್ಲೂಷನ್ ಬರೋದು. ಯಾಕೆ ರಿಸ್ಟ್ರಿಕ್ಟ್ ಮಾಡಬೇಕಾಗಿತ್ತು ಇದನ್ನು? ಕೆಲವರು ನೇಪಾಳದ ಜನ್ಜಿ ದಂಗೆಗೆ ಇದನ್ನು ಯಾಕೆ ಹೋಲಿಸೋದಕ್ಕೆ ಶುರು ಮಾಡಿದ್ದಾರೆ ಅಂದರೆ ಅಲ್ಲೂ ಹೀಗೆ ಕರಪ್ಷನ್ನು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇತ್ತು. ಆ ಕಾರಣಕ್ಕಾಗಿ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಿಬಿಟ್ರು ಅಂತ ಹುಡುಗರು ಬೀದಿಗಿಳಿದ್ರು, ಹುಡುಗ ಹುಡುಗಿರು ಬೀದಿಗಿಳಿದ್ರು. ಇನ್ನು ನೋ ವೇ ಭಾರತದ ಪರಿಸ್ಥಿತಿ ನೇಪಾಳದ ಪರಿಸ್ಥಿತಿ ಕಂಪೇರೇಬಲ್ ಅಲ್ಲ. ನಾನು ಮತ್ತೆ ಒತ್ತು ಹೇಳ್ತಾ ಇದ್ದೀನಿ. ಯಾವ ರಾಜಕೀಯ ಸಿದ್ಧಾಂತ, ಯಾವ ರಾಜಕೀಯ ಪಕ್ಷದ ಬಗ್ಗೆಯೂ ರಾಗ ದ್ವೇಷಗಳಿಲ್ಲದೆ ಹೇಳ್ತಾ ಇದ್ದೀನಿ. ನೇಪಾಳದ ಪರಿಸ್ಥಿತಿನ ಭಾರತದ ಪರಿಸ್ಥಿತಿ ಜೊತೆಗೆ, ಬಾಂಗ್ಲಾದೇಶದ ಪರಿಸ್ಥಿತಿನ ಭಾರತದ ಪರಿಸ್ಥಿತಿಯ ಜೊತೆಗೆ ಹೋಲಿಕೆ ಮಾಡಬೇಡಿ. ವಿ ಆರ್ ಫಾರ್ 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 ಬೆಟರ್ ಆಫ್. ಈಗ ನೋಡಿ, ಇದಕ್ಕೆ ಮನೀಶ್ ಸಿಸೋಡಿಯಾ ಬೆಂಬಲ ಘೋಷಣೆ ಮಾಡಿದ್ದಾರೆ. ನಮ್ಮಲ್ಲಿ ಸಂತೋಷ್ ಲಾಡ್ ಬೆಂಬಲ ಘೋಷಣೆ ಮಾಡಿದ್ರು ಕಾರ್ಮಿಕ ಸಚಿವರು. ಮಹುವಾ ಮೊಯಿತ್ರಾ
ಇದನ್ನು ಬೆಂಬಲಿಸಿದ್ದಾರೆ, ನಾನು ಕಾಕ್ರೋಚ್ ಅಂತ. ಅದೆಲ್ಲ ಬಿಡ್ರಿ, ಇವತ್ತು ನೀಟ್ ಕ್ವಶನ್ ಪೇಪರ್ ಲೀಕನ್ನು ವಿರೋಧಿಸಿ ಕಾಂಗ್ರೆಸ್ಸಿನ ಪ್ರತಿಭಟನೆ ಇತ್ತು ಫ್ರೀಡಮ್ ಪಾರ್ಕ್ನಲ್ಲಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಟೀ ಶರ್ಟ್ ಬಿಡುಗಡೆ ಮಾಡಿದ್ರು, ಐ ಆಮ್ ಕಾಕ್ರೋಚ್ ಅಂತ. ಐ ಆಮ್ ಕಾಕ್ರೋಚ್ ನೋಡಿ ಅಲ್ಲಿ. ಈ ದೇಶದ ಪ್ರಿನ್ಸಿಪಲ್ ಅಪೋಸಿಷನ್ ಆಗಿ ಕೇಂದ್ರ ಸರ್ಕಾರದ ವಿರುದ್ಧ ಒಂದು ಜನಾಂದೋಲನವನ್ನು ಕಟ್ಟುವ ಅಷ್ಟು ಸಾಮರ್ಥ್ಯ ಇರಬೇಕಾದದ್ದು ಕಾಂಗ್ರೆಸ್ಸಿಗೆ. ಆ ಹುಡುಗ ಅಭಿಜಿತ್ ದೀಪ್ಕೆ ಅಲ್ಲೆಲ್ಲೋ ಅಮೇರಿಕಾದಲ್ಲಿ ಕೂತ್ಕೊಂಡು, ವಿ ಡೋಂಟ್ ಇವನ್ ನೋ ಆ ಹುಡುಗನ ಹೆಸರು. ಭಾರತದ ಯಾವುದಾದ್ರೂ ರಾಜ್ಯದ ಯಾವುದಾದ್ರೂ ಒಂದು ವಿಧಾನಸಭಾ ಕ್ಷೇತ್ರದ ವೋಟರ್ ಲಿಸ್ಟಲ್ಲಿ ಇದೆಯೋ ಇಲ್ಲೋ ಗೊತ್ತಿಲ್ಲ ನಮಗೆ. ಅಲ್ಲಿ ಕೂತ್ಕೊಂಡು ಆತ ಏನೋ ಮಾಡಿದ್ದಕ್ಕೆ ಇಲ್ಲಿ ಮುಖ್ಯಮಂತ್ರಿಗಳು ಟೀ ಶರ್ಟ್ ಬಿಡುಗಡೆ ಮಾಡಿದ್ರು, ಐ ಆಮ್ ಕಾಕ್ರೋಚ್ ಅಂತ, ನಾನೇ ಜಿರಳೆ ಅಂತ. ಅಂದರೆ ಜನಾಂದೋಲನವನ್ನು ವಿರೋಧ ಪಕ್ಷದ ನಾಯಕರುಗಳ ಕಟ್ಟಿ ಮುನ್ನಡೆಸಿ ಲೀಡ್ ಮಾಡಿ ಚೇಂಜ್ ತರಬೇಕು. ಅದು ನಿರೀಕ್ಷೆ. ಇಲ್ಲಿ ಹೆಂಗಾಗ್ಬಿಡುತ್ತೆ ಅಂದರೆ, ರೈತರು ಪ್ರೊಟೆಸ್ಟ್ ಶುರು ಮಾಡ್ತಾರೆ, ನಿಮ್ಮ ಜೊತೆಗಿದ್ದೀವಿ. NRC ವಿರುದ್ಧ ಪ್ರೊಟೆಸ್ಟ್ ಶುರು ಮಾಡಾಗುತ್ತೆ, ನಾವು ನಿಮ್ಮ ಜೊತೆಗಿದ್ದೀವಿ. ಇಲ್ಲೊಬ್ಬ ಐ ಆಮ್ ಕಾಕ್ರೋಚ್ ಅಂತಾನೆ, ಐ ಆಮ್ ಕಾಕ್ರೋಚ್ ಅನ್ನೋದು. ಮನೀಶ್ ಸಿಸೋಡಿಯಾ ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. सोशल मीडिया स्क्रॉल कर रहा था, ये कॉकरोच जनता पार्टी वालों ने धमाल मचा रखा है, छाए हुए। और छाए भी क्यों ना, जब सिस्टम में क्रोकोडाइल छाए हुए हैं और पूरे के पूरे सिस्टम को गटर बना के रखा हुआ है, तो कहीं तो कॉकरोच भी इकट्ठा होंगे और छाएंगे। इन क्रोकोडाइल्स को ठीक करने के लिए कॉकरोचेस की ये जनता पार्टी कुछ ना कुछ तो करेगा, और मैं इनके साथ हूं क्योंकि मैं भी कॉकरोच। सोशल मीडिया स्क्रॉल कर रहा था, BJPಯವರು ಈ ಬೆಳವಣಿಗೆಯಿಂದ ಡಿಸ್ಟರ್ಬ್ ಆಗಿದ್ದಂತೂ ಹೌದು. ಅವ್ರಿಗೇನು ಅಂದಾಜು ಸಿಗ್ತಿಲ್ಲ ಇದು ಏನಾಗ್ತಿದೆ ಅಂತ. ಒಂದು ವಿಡಿಯೋ ರಿಲೀಸ್ ಮಾಡಿದ್ರು ಅವರು. ಕಾಕ್ರೋಚ್ ಮಾತಾಡ್ತಾ ಇರುತ್ತೆ, ಒಬ್ಬ ಎದ್ದು ಬಂದು ಅದರ ಮುಖಕ್ಕೆ ಹಿಟ್ ಸ್ಪ್ರೇ ಹೊಡೆಯೋದು. ಆಮೇಲೆ ಏನಾಗುತ್ತೆ ನೋಡಿ ಒಮ್ಮೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.